ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನವ್ಯ ದೊಡ್ಡ ಮನೆ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಕ್ವಿಕ್ಕಾಗಿ ಮಸಾಲೆ ರೊಟ್ಟಿ ಮತ್ತು ಚಟ್ನಿ ಹೇಗೆ ಮಾಡೋದು ನೋಡೋಣ ಬನ್ನಿ. ಸೊ ಏನೇನು ಬೇಕೋ ಅದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಡಬ್ರಿಗೆ ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಈರುಳ್ಳಿ, ಕ್ಯಾರೆಟ್ ತುರಿ, ಮೂಲಂಗಿ ತುರಿ, ಗೆಡ್ಡೆಕೋಸು ತುರಿ ಮತ್ತು ಕಡಲೆ ಬೀಜ ಹಾಕಿದ್ದೀನಿ. ಹಸಿ ಕಡಲೆ ಬೀಜನೇ ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಹಾಕ್ಕೋಬೇಕು. ಅದನ್ನೆಲ್ಲ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಈಗ ಅಕ್ಕಿ ಹಿಟ್ಟು ಸೇರಿಸ್ಕೋಬೇಕು. ಅಂದರೆ ತೆಳ್ಳಗೆ ಕಲಿಸ್ಕೋಬಾರ್ದು, ತುಂಬ ತೆಳ್ಳಗೆ, ಹಂಗೆ ಗಟ್ಟಿಗೂ ಕಲಿಸ್ಕೋಬಾರ್ದು, ಮೀಡಿಯಮಾಗಿ ಕಲಿಸ್ಕೋಬೇಕು. ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ, ಆಯಿತಾ. ಎಲ್ಲೂ ಕಿತ್ತೋಗೋದಾಗಲಿ ಹಾಳಾಗೋದಾಗಲಿ ಆಗಲ್ಲ. ನೋಡಿ, ಹೆಂಚು ಕಾಯಕ್ಕೆ ಇಟ್ಕೊಂಡು ಈ ರೀತಿ ಒಂದು ಪೇಪರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ರೊಟ್ಟಿ ತೊಟ್ಕೋತಾ ಇದ್ದೀವಿ. ತುಂಬ ಫಾಸ್ಟಾಗಿ ಆಗುತ್ತೆ, ಆಯಿತಾ. ಕ್ವಿಕ್ಕಾಗಿ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಂತೂ ಒಂದು 15 ಮಿನಿಟ್ಸಿಗೆ ರೆಡಿಯಾಗಿ ಹೋಗುತ್ತೆ ಮಸಾಲೆ ರೊಟ್ಟಿ ಮತ್ತು ಚಟ್ನಿ. ನೋಡಿ ಎಷ್ಟು ನೀಟಾಗಿ ಬರುತ್ತೆ ಅಂತ. ಎಷ್ಟು ತೆಳ್ಳಗೆ ಬೇಕಾದ್ರೆ ಅಷ್ಟು ತೆಳ್ಳಗೆ ತೊಟ್ಕೋಬೋದು ನೀವು. ಒಂದ್ಸಲ ನೀವು ಸ್ಟವ್ ಅಂದರೆ ಹೆಂಚು ಕಾಯ್ದಿದ ತಕ್ಷಣ ರೊಟ್ಟಿ ಹಾಕ್ಕೊಳಕ್ಕೆ ರೆಡಿ. ಆಮೇಲೆ ಒಂದಾದ್ಮೇಲೆ ಒಂದು ಮಾಡ್ಕೋತಾ ಹೋಗ್ಬೋದು. ಸೊ ಯಾರಿಗೆಲ್ಲ ಇಷ್ಟ ಮಸಾಲೆ ರೊಟ್ಟಿ ಚಟ್ನಿ ಕಮೆಂಟ್ ಮಾಡಿ. ನನಗಂತೂ ತುಂಬ ಇಷ್ಟ ಮಸಾಲೆ ರೊಟ್ಟಿ ಚಟ್ನಿ, ಸೂಪರ್ ಕಾಂಬಿನೇಷನ್ ಅಲ್ವಾ. ನೋಡಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ. ಸೊ ಇದು ಬೇಯೋ ಅಷ್ಟರಲ್ಲಿ ಇನ್ನೊಂದು ತೊಟ್ಟಿಟ್ಕೋಬೋದು. ನೋಡಿ ಈ ರೀತಿ ಎಷ್ಟು ಚೆನ್ನಾಗಾಗಿದೆ ನೋಡಿ ರೊಟ್ಟಿ. ಕಮೆಂಟ್ ಮಾಡಿ ತಿಳಿಸಿ ಯಾರಿಗೆಲ್ಲ ರೊಟ್ಟಿ ಇಷ್ಟ ಅಂತ. ತಪ್ಪದೆ ಕಮೆಂಟ್ ಮಾಡಿ. ನೋಡಿ ಇವಾಗ ರೊಟ್ಟಿ ಆಯ್ತಿದ್ದು. ಸೊ ಈ ರೊಟ್ಟಿ ಬೇಯೋ ಅಷ್ಟರಲ್ಲಿ ಇನ್ನೊಂದು ರೊಟ್ಟಿ ತೊಟ್ಟಿಟ್ಕೋಬೋದು. ತುಂಬ ಕ್ವಿಕ್ಕಾಗಿ ಆಗುತ್ತೆ. ಅಂದರೆ ಮಕ್ಕಳು ಸೊಪ್ಪು ತಿನ್ನಲ್ಲ, ಕ್ಯಾರೆಟ್ ತಿನ್ನಲ್ಲ, ಮೂಲಂಗಿ ತಿನ್ನಲ್ಲ ಅನ್ನೋರಿಗೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ರೊಟ್ಟಿ ಕೊಡ್ಬೋದು, ಆರಾಮ್ಸೆ ತಿಂತಾರೆ. ಸೊ ಚಟ್ನಿಗೆ ಏನೇನು ಬೇಕು ಅಂದರೆ ಒಂದು ಮಿಕ್ಸರ್ ಜಾರಿಗೆ ಸ್ವಲ್ಪ ಕರಿಬೇವು, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಹುರಿಗಡಲೆ, ಹುಣಸೆಹಣ್ಣು. ನೋಡಿ ಹುಣಸೆಹಣ್ಣು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಹುರಿಗಡಲೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ನೀವು ಒಂದ್ಸಲ ಎಲ್ಲ ಟ್ರೈ ಮಾಡಿ. ಚಟ್ನಿಗೆ ಒಣಮೆಣ್ಸಿನ್ಕಾಯಿ ಹಾಕ್ತಾರೆ. ಅಂದರೆ ಪಾಪು ಚಿಕ್ಕದಿರುತ್ತಲ್ಲ, ಹಸಿಮೆಣ್ಸಿನ್ಕಾಯಿ ಗ್ಯಾಸ್ಟ್ರಿಕ್ ಅಂತ ಒಣಮೆಣ್ಸಿನ್ಕಾಯೇ ಬಳಸೋದು ನಮ್ಮ ಮನೇಲಿ. ಸೊ 2 ಬಾಡಿಗೆ ಮೆಣಸಿನ್ಕಾಯಿ, 4 ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಜೀರಿಗೆ ಹಾಕಿ ಚಟ್ನಿಗೆ. ತುಂಬ ಸಖತ್ತಾಗಿರುತ್ತೆ ಚಟ್ನಿ ಮಾತ್ರ. ಒಂದ್ಸಲ ಹಿಂಗೆ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ತಿಳಿಸಿ ಚಟ್ನಿ, ಆಯಿತಾ. ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ, ಎಷ್ಟು ಯಮ್ಮಿಯಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ನನ್ನ ಮಗಳು ತಿಂತಾಳೆ ಈ ಥರ ಮಾಡಿಕೊಟ್ರೆ. ರೊಟ್ಟಿ ತುಂಬ ಇಷ್ಟಪಟ್ಟು ತಿಂತಾಳೆ ನನ್ನ ಮಗಳು. ಸೊ ಹೇಗಿತ್ತು ವಿಡಿಯೋ, ಇಷ್ಟ ಆಯಿತಾ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಏನು ಇಷ್ಟ ಆಯಿತು ಏನು ಇಷ್ಟ ಆಗಿಲ್ಲ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ. ಹ್ಯಾವ್ ಎ ಗುಡ್ ಡೇ.